ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅನ್ನೋದನ್ನು ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಡೀಷನ್ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ಪ್ರಾಬ್ಲಮ್ಸನ್ನು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದೀವಿ. ಈಗ ಏನು ಮಲ್ಟಿಪ್ಲಿಕೇಶನ್ ಥಿಯರಮ್ಮು, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಸೊ ನೋಡಿ, ನಮಗೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಗೊತ್ತಿದೆ. ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿನ ಬರೀತಾ ಹೋದರೆ, ಸೊ ಆಲ್ರೆಡಿ ವಿ ನೋ ದಟ್ ದಿ ಕಂಡೀಷನಲ್, ಹಾಗೆ ಬರ್ಕೊಳ್ತಲೂ ಹೋಗ್ಬೇಕು ನೀವು. We know that the conditional probability of event E given that F has occurred is denoted by P E given F. ಇದನ್ನು ನಾವು P E given F ಅಂತ ಓದಬೇಕು, ಅಥವಾ P of E given F ಅಂತ. ಬೈ ಡಿವೈಡೆಡ್ ಬೈ ಆ ಥರ ಓದಬಾರ್ದು. P given F ಆ್ಯಂಡ್ ಗಿವನ್ ಬೈ. ಸೊ ನೋಡಿ, ನಮಗೆ ಡೆಫಿನಿಷನ್ ಏನು ಹೇಳುತ್ತೆ, ಇದು ನಮ್ಮ ಡೆಫಿನಿಷನ್. ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ ಇದೆ. ಸೊ ಇದನ್ನೇ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ, ಇದನ್ನು ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಒಂದೇ, ಇಂಟರ್ಸೆಕ್ಷನ್ ಬಿಟ್ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಎಫ್ ಅಂದ್ರೆ ಅರ್ಥ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತಲೇ. ಗೊತ್ತಾಯ್ತಾ? ಹಾಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ಇ ಎಫ್ ಇಸ್ ಈಕ್ವಲ್ ಟು, ನೋಡಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆ ಡೆಫಿನೇಷನ್ ಇತ್ತಲ್ಲ, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬರೆದ್ರೆ ಇಟ್ ಬಿಕಮ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಆಗುತ್ತೆ. ಅದೇ ರೀತಿ ನೀವೇನಾದರೂ ಪ್ರೊಬ್ಯಾಬಿಲಿಟಿ ಆಫ್ ಆಲ್ಸೋ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಅಂತ ಕೊಟ್ಟರೆ ಅದೇನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಇ ಆಗುತ್ತೆ. ಇಟ್ ಬಿಕಮ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಅಂತ ಆಗುತ್ತೆ. ನೋಡಿ, ಇದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿರೋದು ಇಲ್ಲಿಗೆ, ಇದನ್ನೇ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಈ ಉತ್ತರ ಬರುತ್ತೆ. ಸೊ ಅಲ್ಲಿಗೆ ನಮಗೆ ಎರಡು ಉತ್ತರ ಸಿಕ್ತಂಗಾಯಿತು. ಒಂದೇನೋ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ. ಅನದರ್ ಒನ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ಎರಡು ಇದೆ. ಇವೆರಡೂ ವಿ ಕಾಲ್ಡ್ ಆ್ಯಸ್ ಎ, ನೋಡಿ, ದಿ ಅಬೋ ರಿಸಲ್ಟ್ ಈಸ್ ನೋನ್ ಆ್ಯಸ್ ದಿ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಇವೆರಡು ಏನಂತ ಕರಿತೀವಿ, ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಸ್ ಸೇಮ್ ಆ್ಯಸ್ ಐದರ್ ಯು ಕ್ಯಾನ್ ರೈಟ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ, ಆರ್ ಯು ಕ್ಯಾನ್ ರೈಟ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಅಂತ ಬೇಕಾದರೂ ಬರಿಬೋದು. ನೋಡೋಣ, ಇದಕ್ಕೆ ಒಂದು ಪ್ರಾಬ್ಲಮ್ನ ಎಕ್ಸಾಂಪಲ್ನ ತಗೊಳ್ಳೋಣ. ಆ್ಯನ್ ಅರ್ನ್ ಕಂಟೈನ್ಸ್ 10 ಬ್ಲ್ಯಾಕ್ ಆ್ಯಂಡ್ 5 ವೈಟ್ ಬಾಲ್ಸ್. ಆ್ಯನ್ ಅರ್ನ್ ಕಂಟೈನ್ಸ್ 10 ಬ್ಲ್ಯಾಕ್ ಆ್ಯಂಡ್ 5 ವೈಟ್ ಬಾಲ್ಸ್. 2 balls are drawn from the urn. 2 balls are drawn from the urn, one after the other without replacement. One after the other without replacement. What is the probability that both drawn balls are black? ಹಾಗಾದರೆ ಎರಡೂ ಡ್ರಾನಲ್ಲಿ ಬ್ಲ್ಯಾಕ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅನ್ನೋದು ನಮಗೆ ಬೇಕಾಗಿರೋ ಅಂಥ ಉತ್ತರ. ನೋಡಿ, ಇಲ್ಲಿ ನಾವು ಎರಡು ಇವೆಂಟನ್ನು ಕನ್ಸಿಡರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬರೀತಾ ಇದ್ದೀವಿ ಸೊಲ್ಯೂಷನ್. ಲೆಟ್ ಇ ಆ್ಯಂಡ್ ಎಫ್ ಡಿನೋಟ್ ರೆಸ್ಪೆಕ್ಟಿವ್ಲಿ ದಿ ಈವೆಂಟ್ಸ್ ದಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಾಲ್ ಡ್ರಾನ್ ಆರ್ ಬ್ಲ್ಯಾಕ್. ಅಂದರೆ ಇ ಅನ್ನೋದು ಫಸ್ಟ್ ಬಾಲ್ ಬ್ಲ್ಯಾಕ್ ಬರೋ ಅಂಥ ಈವೆಂಟು,
ಎಫ್ ಅನ್ನೋದು ಸೆಕೆಂಡ್ ಬಾಲ್ ಬ್ಲ್ಯಾಕ್ ಬರೋ ಅಂಥ ಈವೆಂಟು. ವಿ ಹ್ಯಾವ್ ಟು ಫೈಂಡ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಯಾಕೆಂದರೆ ಫಸ್ಟು ಮತ್ತು ಎರಡನೇದು ಎರಡೂ ಬರಬೇಕಂದ್ರೆ ಅದ್ರ ಇಂಟರ್ಸೆಕ್ಷನ್ ಆಗಿರಬೇಕು. ಓಕೆ, ಫಸ್ಟ್ ನೋಡೋಣ. ನಾವು ಪ್ರೊಬ್ಯಾಬಿಲಿಟಿ ಆಫ್ ಇ ಏನಾಗುತ್ತೆ, ನಮ್ಮ ಹತ್ರ 10 ಬ್ಲ್ಯಾಕು 5 ವೈಟ್ ಇದೆ, ಒಟ್ಟು ನಮಗೆ 15 ಆಯಿತು. ಔಟ್ ಆಫ್ 15 ನಮಗೆ ಎಷ್ಟು ಬ್ಲ್ಯಾಕ್ ಬಾಲ್ ಇದೆ? 10 ಇದೆ. ಹಾಗಾದರೆ ಔಟ್ ಆಫ್ 15 10 ಬ್ಲ್ಯಾಕ್ ಬಾಲ್ ಇರೋದ್ರಿಂದ ಪ್ರೊಬ್ಯಾಬಿಲಿಟಿ ಆಫ್ ಇ ಬಿಕಮ್ಸ್ 10/15 ಆಗುತ್ತೆ. ಗೊತ್ತಾಯ್ತಲ್ವಾ? ನಾವು ಆಲ್ಸೋ ಗಿವನ್ ದಟ್ ಫಸ್ಟ್ ಬಾಲ್ ಡ್ರಾನ್ ಈಸ್ ಬ್ಲ್ಯಾಕ್. ಮೊದಲನೇ ಬಾಲು ಡ್ರಾನ್ ಆಗಿರೋದು ಬ್ಲ್ಯಾಕ್ ಅಂತ ಅಂದ್ಕೊಳ್ಳೋಣ. ದಟ್ ಈಸ್ ಈವೆಂಟ್ ಇ ಆಸ್ ಅಕ್ಕರ್ಡ್. ಈವೆಂಟ್ ಇ ಆಲ್ರೆಡಿ ಆಗಿದೆ. ನಾವು ದೇರ್ ಆರ್ 9 ಬ್ಲ್ಯಾಕ್ ಬಾಲ್ಸ್ ಆ್ಯಂಡ್ 5 ವೈಟ್ ಬಾಲ್ಸ್ ಲೆಫ್ಟ್ ಇನ್ ದಿ ಅರ್ನ್. ಅಂದರೆ ಮೊದಲನೇ ಬಾಲು ಬ್ಲ್ಯಾಕನ್ನು ತಗೊಂಡ್ವಿ ಅಂದರೆ ಇನ್ನು ಉಳ್ಕೊಳ್ಳೋದು 9 ಬ್ಲ್ಯಾಕ್ ಬಾಲು, ಅದೇ ರೀತಿ 5 ವೈಟ್ ಬಾಲು. ಹಾಗಾದರೆ ಉಳಿದಿರೋದ್ರಲ್ಲಿ ದೇರ್ ಫಾರ್ ದಿ ಪ್ರೊಬ್ಯಾಬಿಲಿಟಿ ದಟ್ ದಿ ಸೆಕೆಂಡ್ ಬಾಲ್ ಡ್ರಾನ್ ಈಸ್ ಬ್ಲ್ಯಾಕ್ ಗಿವನ್ ದಟ್ ದಿ ಬಾಲ್ ಇನ್ ದಿ ಫಸ್ಟ್ ಡ್ರಾನ್ ಈಸ್ ಬ್ಲ್ಯಾಕ್ is nothing but the conditional probability of F given that E has occurred. So that is same as this one. Probability of F given E is equal to out of 14 9 black balls are there. ನೋಡಿ, ನಮಗೆ ಈವೆಂಟ್ ಇ ಆಗದೇಲೆ ಹೋದರೆ ಹೇಳಕ್ಕೆ ಬರಲ್ಲ. ಈವೆಂಟ್ ಇ ಬ್ಲ್ಯಾಕು ಅಂತ ತೀರ್ಮಾನ ಆದಮೇಲೆ ನಾವು ಇದು ಬರೆಯೋಕ್ಕಾಗೋದು. ಎರಡನೇದು ಬ್ಲ್ಯಾಕ್ ಬರೋ ಪಾಸಿಬಿಲಿಟಿ ಎಷ್ಟಪ್ಪ ಅಂದರೆ 9/14. ಹಾಗಾದರೆ ನಮಗೆ ಮೊದಲನೇದು ವೈಟ್ ಬಂದರೆ ಆಗೇನಾಗುತ್ತೆ? 10/14 ಆಗಿಬಿಡುತ್ತೆ. ಮೊದಲನೇದು ವೈಟ್ ಆದರೆ 10/14 ಆಗುತ್ತೆ. ಹಾಗಾಗಿ ಇದು ಫಸ್ಟ್ನೇದು ಆಲ್ರೆಡಿ ಬ್ಲ್ಯಾಕ್ ಬಂದಿರೋದ್ರಿಂದ ನಾವು ಅದನ್ನು ಮತ್ತೆ ವಾಪಸ್ ಹಾಕದೇ ಇರೋದ್ರಿಂದ ನಮಗೆ 9/14 ಬರುತ್ತೆ. ಈಗ ನಾವು ಇದಕ್ಕೆ ಏನೋ ಮಲ್ಟಿಪ್ಲಿಕೇಶನ್ ರೂಲನ್ನು ಅಪ್ಲೈ ಮಾಡೋಣ. ಬೈ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ವಿ ಹ್ಯಾವ್ probability of E intersection F is equal to probability of E into probability of F given E. This is 10/15 into 9/14. ಅಲ್ಲಿಗೆ 3 1 3s 3 5s 5 1s 5 2s 2 1s 2 7s. So finally we are getting 3/7 is the our answer. 3/7 is the answer. ಸೊ ಇದೇ ರೀತಿ ನಾವು 3 ಬೇಕಾದರೂ ಮಾಡ್ಬೋದು. ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ನೋಟ್ ಅಂತ ಹೇಳಿ ಬರ್ಕೊಬಿಡಿ ಇದೊಂದು. ಸಿಮಿಲರ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಜಿ given E intersection F. given E intersection F. ನೋಡೋಣ ಮತ್ತೊಂದು ಪ್ರಾಬ್ಲಮ್. 3 cards are drawn successively. 3 cards are drawn successively without replacement from a pack of 52 well shuffled cards. 3 cards are drawn successively without replacement from a pack of 52 well shuffled cards. What is the probability that first 2 cards are king and the third card drawn is an ace? ಅಂದರೆ 2 ಕೆ ಬರಬೇಕು, 1 ಎ ಬರಬೇಕು. ಫಸ್ಟು 2 ಕಾರ್ಡ್ಸು ಕಿಂಗ್ ಬರಬೇಕು, 3ನೇ ಕಾರ್ಡು ಎ ಬರಬೇಕು. ಅದರ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಈ ಥರ ಈವೆಂಟನ್ನು ಡಿಫೈನ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್: ಲೆಟ್ ಕೆ ಡಿನೋಟ್ ದಿ ಈವೆಂಟ್ ದಟ್
ದಿ ಕಾರ್ಡ್ ಡ್ರಾನ್ ಈಸ್ ಕಿಂಗ್. ಕೆ ಅಂದರೆ ಕಾರ್ಡು ಕಿಂಗ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ. ಆ್ಯಂಡ್ ಎ, ಕ್ಯಾಪಿಟಲ್ ಎ ಬಿ ದಿ ಈವೆಂಟ್ ದಟ್ ದಿ ಕಾರ್ಡ್ ಡ್ರಾನ್ ಈಸ್ ಆ್ಯನ್ ಏಸ್. ಎ ಅಂದರೆ ಏಸ್ ಬರೋ ಅಂಥದ್ದು, ಕೆ ಅಂದರೆ ಕಿಂಗ್ ಬರೋ ಅಂಥದ್ದು. ಹಾಗಾದರೆ ನಾವೀಗ ವೆರಿ ಕ್ಲಿಯರ್ಲಿ ವಿ ಹ್ಯಾವ್ ಟು ಫೈಂಡ್ ಪ್ರೊಬ್ಯಾಬಿಲಿಟಿ ಆಫ್ ಏನು ಕಂಡುಹಿಡಿಯಬೇಕು ಗೊತ್ತಾ? ಪ್ರೊಬ್ಯಾಬಿಲಿಟಿ ಆಫ್ ಕೆ ಇಂಟರ್ಸೆಕ್ಷನ್ ಎ ಇದನ್ನು ಕಂಡುಹಿಡಿಯಬೇಕು. ಅಥವಾ ನಾವು ಇದನ್ನು ಸಿಂಪಲ್ಲಾಗಿ ಪ್ರೊಬ್ಯಾಬಿಲಿಟಿ ಆಫ್ ಕೆ ಎ ಅಂತ ಬರಿಬೋದು. ಗೊತ್ತಾಯ್ತಾ? ಇದನ್ನು ಕಂಡುಹಿಡಿಯಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಪ್ರೊಬ್ಯಾಬಿಲಿಟಿ ಆಫ್ ಕೆ ಎ. ನೋಡಿ ಈಗ ನಾವು ನಮ್ಮ ಹತ್ರ 52 ಕಾರ್ಡ್ ಇದೆ. 52 ಕಾರ್ಡ್ ಒಳಗಡೆ 4 ಕಿಂಗ್ ಇರೋದು. ನಾಲೆಡ್ಜ್ ಇದೆ ಅನ್ಕೋತೀನಿ. ಕಾರ್ಡ್ನಲ್ಲಿ 4 ಮಾತ್ರ ಕಿಂಗ್ ಕಾರ್ಡ್ ಇರುತ್ತೆ. ಹಾಗಾದರೆ ಔಟ್ ಆಫ್ 52 4 ಕಿಂಗ್ ಆದರೆ ಕಿಂಗ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟಾಯ್ತಪ್ಪ? ದಟ್ ಈಸ್ 4/52. ಈಗ ಒಂದನ್ನು ನಾವು ತೆಗೆದಿದ್ದೀವಿ, ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಇದೆ. ಹಂಗಾಗಿ ಅದನ್ನು ಹಾಕಂಗಿಲ್ಲ ವಾಪಸ್ಸು. ಈಗ ಮೊದಲನೇ ನನಗೆ ಕಿಂಗ್ ಅಂತ ಗೊತ್ತಾಗಿದೆ. ಹಾಗಾದರೆ ಮತ್ತೆ ಕಿಂಗ್ ಬರೋ ಪ್ರೊಬ್ಯಾಬಿಲಿಟಿ ಎಷ್ಟಿರ್ಬೋದು ನೋಡೋಣ, ಯೋಚನೆ ಮಾಡಿ. ಎಷ್ಟೋ? ಕರೆಕ್ಟ್. ಆಲ್ಸೋ ಪ್ರೊಬ್ಯಾಬಿಲಿಟಿ ಆಫ್ ಕೆ ಗಿವನ್ ಕೆ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಸೆಕೆಂಡ್ king with the condition that one king has already been drawn. Now there are 3 kings in 51 cards. ಒಟ್ಟು 52ರಲ್ಲಿ 1 ತೆಗೆದಿದ್ದೀವಿ, ಅಲ್ಲಿಗೆ 51 ಆಯಿತು. 51ರೊಳಗೆ ಎಷ್ಟು ಕಿಂಗ್ ಇದೆ ಅಂದರೆ 1 ಕಿಂಗ್ ಹೊರಗೆ ಬಂದಿರೋದ್ರಿಂದ ಇನ್ನು 3 ಕಿಂಗ್ ಉಳಿದಿದೆ. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಕೆ ಗಿವನ್ ಕೆ ಈಸ್ ಸೇಮ್ ಆ್ಯಸ್ 3/51 ಆಗುತ್ತೆ. 3/51. ಈಗ ನೆಕ್ಸ್ಟ್ ಹೋಗೋಣ. 2ನೇ ಕಾರ್ಡು ತೆಗೆದಾತು, ಅಲ್ಲಿಗೆ 2 ಕಿಂಗ್ ತಗೊಂಡಂಗಾಯಿತು. ಈಗ 3ನೇ ಸಿಚುವೇಶನ್ ನೋಡೋಣ. ಲಾಸ್ಟ್ಲಿ ವಾಟ್ ವಿ ಹ್ಯಾವ್ ಟು ಡೂ? we have to find probability of a given kk. ನೋಡಿ ಹೇಗಿದೆ. ಲಾಸ್ಟ್ಲಿ probability of a given kk is the probability of third drawn card to be an ace. ಹಾಗಾದರೆ ನಾವು 2 ಕಾರ್ಡ್ ತೆಗೆದಿದ್ದೀವಿ 52ರಲ್ಲಿ, ಇನ್ನು ಉಳ್ಕೊಂಡಿರೋದು 50 ಕಾರ್ಡು. ಆ 50 ಕಾರ್ಡಲ್ಲಿ 2 ಕಿಂಗ್ ಮಾತ್ರ ಹೊರಗೆ ತೆಗೆದಿದ್ವಿ. ಹಂಗಾರೆ ಎಷ್ಟು ಏಸ್ ಇರ್ಬೋದು ಅದರೊಳಗಡೆ? ಮ್ಯಾಕ್ಸಿಮಮ್ ನಮಗೆ 4 ಇರೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ 4 ಏನೂ ಅದರೊಳಗೆ ಇದೆ 50ರೊಳಗೆ. ಹೌದಾ? ನೋಡಿ, ವಿತ್ ದಿ ಕಂಡೀಷನ್ ದಟ್ 2 king have already been drawn. Now there are 4 aces in left 50 cards. ಅಲ್ಲಿಗೆ ನಮಗೆ ಏನಾಗುತ್ತಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಕೆ 2 ಕಾರ್ಡ್ ಬಂದಿದೆ, ಉಳಿದಿರೋದು 50 ಕಾರ್ಡು. ಅದರೊಳಗೆ 4 ಏಸ್ ಇರೋದ್ರಿಂದ ಪ್ರೊಬ್ಯಾಬಿಲಿಟಿ ಆಫ್ 3ನೇ ಡ್ರಾನ್ ಕಾರ್ಡ್ ಎ ಬರೋ ಚಾನ್ಸಸ್ ಎಷ್ಟಿದೆ ಅಂದರೆ ಎ ಎಷ್ಟು? 4/50. ಈಗ ನಾವು ಮಲ್ಟಿಪ್ಲಿಕೇಶನ್ ರೂಲ್ ಹಾಕೋಣ. ಬೈ ಮಲ್ಟಿಪ್ಲಿಕೇಶನ್ ಲಾ ಆಫ್ ಪ್ರೊಬ್ಯಾಬಿಲಿಟಿ ವಿ ಕ್ಯಾನ್ ರೈಟ್ probability of KKA is same as probability of K into probability of K given K into probability of A given KK. That is same as 4/52, 3/51 and 4/50. So ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದರೆ 2 divided by 5525 ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈ ಥರ ನಾವು ಮಾಡ್ಬೋದು. ಈಗ ನೆಕ್ಸ್ಟು ನಾವು ಒಂದು ಪ್ರಾಬ್ಲಮ್ನ ಇಲ್ಲಿ ಸಣ್ಣದಾಗಿ ಬರೆದಿದ್ದೀನಿ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ನೀವೇನು ಬರ್ಕೊಳ್ಳೋದು ಬೇಡ, ಆಮೇಲೆ ಬೇಕಾದ್ರೆ ಬರ್ಕೊಳ್ಳಿರಂತೆ, ಅರ್ಥ ಆದಮೇಲೆ ಬರೀರಿ. ನೋಡಿ, ವಾಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಡೆಕ್ ಆಫ್ 52
ಕಾರ್ಡ್ಸ್. ಒಂದು ಡೆಕ್ ಒಳಗಡೆ ಅಂದರೆ ಒಂದು ಇದರಲ್ಲಿ 52 ಕಾರ್ಡ್ಸ್ ಇದೆ. ಅದರಲ್ಲಿ ಈ ಅನ್ನೋ ಕಾರ್ಡ್ ಏನಪ್ಪ ಅಂದರೆ ದಿ ಕಾರ್ಡ್ ಡ್ರಾನ್ ಇಸ್ ಎ ಕ್ಲಬ್ ಕಾರ್ಡ್. ನಿಮಗೆ ಕಾರ್ಡ್ ಬಗ್ಗೆ ಐಡಿಯಾ ಇದೆ ಅನ್ಕೋತೀನಿ. ಕ್ಲಬ್ ಇದೆ, ಸ್ಪೇಡ್ ಇದೆ, ಆರ್ಟ್ ಇದೆ, ಡೈಮಂಡ್ ಇದೆ, ಹೌದಲ್ವಾ? ಎಲೆ ಥರ ಇರೋದು ಕ್ಲಬ್ಬು, ಗೊತ್ತಾಗುತ್ತಲ್ಲ? ಎಲೆ ಥರ ಇರೋದು ಕ್ಲಬ್ಬು. ಇನ್ನೊಂದು ಯಾವುದು ಡೈಮಂಡ್ ಶೇಪಲ್ಲಿರೋದು ಡೈಮಂಡು, ಆರ್ಟ್ಸ್ ಶೇಪಲ್ಲಿರೋದು ಆರ್ಟು. ಸ್ಪೇಡ್ ಅಂದರೆ ಆ ಹೂ ಥರ ಇರುತ್ತೆ, 3 ರೌಂಡಕ್ಕೆ ಇರುತ್ತಲ್ಲ ಅದು. ಸೊ ನೋಡಿ, ನಮಗೆ ಐಡಿಯಾ ಇದೆ. ಈ ಥರ ಇದ್ದರೆ, ಈ ಶೇಪಲ್ಲಿರೋ ಅಂಥ ಚಿತ್ರ ಇರುತ್ತಲ್ಲ, ಇದನ್ನು ನಾವು ಕ್ಲಬ್ ಅಂತ ಕರಿತೀವಿ. ಈ ಥರ ಚಿತ್ರ ಇರುತ್ತಲ್ಲ, ಯಾವ ರೀತಿ? ಹೀಗೆ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಈ ಥರ ಹೀಗಿರುತ್ತೆ. ಇದು ಸ್ಪೇಡ್ ಅಂತ ಕರಿತೀವಿ. ಹಾಗೆಯೇ ಈ ಥರ ಇರುತ್ತೆ, ಹೀಗೆ ಇದು ರೆಡ್ ಕಲರಲ್ಲೇ ಇರುತ್ತೆ, ಈ ಥರ ಇದು ಡೈಮಂಡ್. ಹಾಗೆಯೇ ಇನ್ನೊಂದು ಈ ಥರ ಆರ್ಟ್, ಇದು ಗೊತ್ತಿರುತ್ತೆ ಎಲ್ಲರಿಗೂ. ದಿಸ್ ಇಸ್ ದ ಆರ್ಟ್ ಅಂದು 4 ಶೇಪ್ ಇರುತ್ತೆ. ಸೊ ಇದರಲ್ಲಿ ಕ್ಲಬ್ ಕಾರ್ಡನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಈವೆಂಟು. ಎರಡನೇದು ದಿ ಕಾರ್ಡ್ ಡ್ರಾನ್ ಈಸ್ ಎನ್ ಏಸ್. ದಿ ಕಾರ್ಡ್ ಡ್ರಾನ್ ಈಸ್ ಎನ್ ಏಸ್ ಅನ್ನೋದು ಎಫ್ ಈವೆಂಟು. ಈಗ ನೋಡಿ, ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಇ ಏನು ಬರುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಇ ಒಂದು ಡೆಕ್ ಆಫ್ 52 ಕಾರ್ಡ್ಸಲ್ಲಿ 13 ನಮಗೆ ಕ್ಲಬ್ ಕಾರ್ಡ್ಸ್ ಇರುತ್ತೆ. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಕ್ಲಬ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂದರೆ 1/4. ಹಾಗೆಯೇ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂದರೆ ಪ್ರೊಬ್ಯಾಬಿಲಿಟಿ ಎಫ್ ಅಂದ್ರೇನು? ದಿ ಕಾರ್ಡ್ ಡ್ರಾನ್ ಈಸ್ ಅನ್ ಏಸ್. ಸೊ ಆ ಕ್ಲಬ್ ಒಳಗಡೆ ನಮಗೆ ಏಸ್ ಬರೋದಕ್ಕೆ 4 ಪಾಸಿಬಿಲಿಟಿ ಇರೋದು. ಏಸ್ ಬರೋದಕ್ಕೆ 4 ಪಾಸಿಬಿಲಿಟಿ ಇರೋದು, ಗೊತ್ತಾಯ್ತಲ್ವಾ? ಈಗ ನಾನು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ನ ಕ್ಯಾಲ್ಕುಲೇಟ್ ಮಾಡೋಣ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೇನು? ಕ್ಲಬ್ಬು ಆಗಿರಬೇಕು, ಜೊತೆಗೆ ಏಸು ಆಗಿರಬೇಕು. ಕ್ಲಬ್ಬು ವಿತ್ ಏಸ್ ಇರೋ ಅಂಥದ್ದು ಒಂದೇ ಕಾರ್ಡು. ಕ್ಲಬ್ ಸಿಂಬಲಲ್ಲಿ ಎ ಇರೋ ಅಂಥದ್ದು ಒಂದೇ ಕಾರ್ಡು ಔಟ್ ಆಫ್ 52. ಸೊ ದ್ಯಾಟ್ ದಿಸ್ ಪ್ರೊಬ್ಯಾಬಿಲಿಟಿ ಈಸ್ 1/52. ದಿಸ್ ಪ್ರೊಬ್ಯಾಬಿಲಿಟಿ ಈಸ್ 1/52. ಕರೆಕ್ಟ್ ಅಲ್ವಾ? ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಇದೆ. ಬಟ್ ಇಲ್ಲಿ ನೋಡಿ, ನಮಗೆ ಈ ಪ್ರೊಬ್ಯಾಬಿಲಿಟಿ ಆಫ್ ಇ ಮತ್ತು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗುಣಿಸಿ ನೋಡಿ, ಅದು 1/52ನೇ ಬರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಇ ಮತ್ತು ಪ್ರೊಬ್ಯಾಬಿಲಿಟಿ ಆಫ್ ಎಫನ್ನು ಗುಣಿಸಿ ನೋಡಿದರೆ ಅದು 1/52ನೇ ಬರುತ್ತೆ. ಅರ್ಥ ಆಯ್ತಲ್ವಾ? ಯಾವ ಕೇಸ್ನಲ್ಲಿ ನೋಡಿ, ಯಾವ ಕೇಸಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬಿಕಮ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ಗೆ ಈಕ್ವಲ್ ಆಗುತ್ತೆ. ಅವೆರಡರ ಪ್ರಾಡಕ್ಟಿಗೆ ಈಕ್ವಲ್ ಆಗಬೇಕು ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈ ಸೇಮ್ ಆಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗುತ್ತೆ. ಅಂಥ ಕೇಸ್ಗಳನ್ನ ನಾವು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಅಂಥ ಕೇಸ್ನ ಏನಂತ ಕರಿತೀವಿ? ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಇದರೊಳಗಡೆ ಏನಾಗುತ್ತಪ್ಪ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗಿರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಇ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗಿರುತ್ತೆ. ಯಾವ ಪ್ರೊಬ್ಯಾಬಿಲಿಟಿ ಆಫ್ ಇ ಎಫ್ ಗಿವನ್ ಇ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್, ಆಗ ಇ ಮತ್ತು ಎಫ್ನ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡಿಪೆಂಡೆಂಟ್ ಈವೆಂಟ್ಸ್. ಬರೀರಿ ಹೆಡ್ಡಿಂಗ್. ಈಗ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಹೆಡ್ಡಿಂಗ್ ಬರೆದು ಬರಿತಾ ಹೋಗಿ. 2 events E and F are said to be independent. 2 events E and F are said to be independent if
probability of F given E equal to probability of F equal to probability of F provided probability of E not equal to 0 and probability of E given F is equal to probability of E provided probability of F not equal to 0. ಹಾಗಾದರೆ ನಮ್ಮ ಮಲ್ಟಿಪ್ಲಿಕೇಶನ್ ರೂಲ್ ಏನಾಗುತ್ತೆ ಅಂತ, ನಾವು ಬೈ ದಿ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ವಿ ಹ್ಯಾವ್ probability of E intersection F is equal to probability of E into probability of F given E. ಸೊ ಬಟ್ ಇಲ್ಲಿ probability of F given E ಏನೋ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು probability of Eನೇ ಆಗುತ್ತೆ. ಹಾಗಾದರೆ ದಿಸ್ ಈಸ್ ದಿ ಫಾರ್ಮುಲಾ, probability of E intersection F is equal to probability of E ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಸೊ ಇದಕ್ಕೆ ಬೇಕಾದ್ರೆ ನೀವು ಎಕ್ಸಾಂಪಲ್ನ ಈಗ ಇಲ್ಲಿ ಬರೆದಿದ್ದೀನಲ್ಲ ಇದನ್ನೇ ಬರ್ಕೋಬೋದು ನೋಡಿ. ದಿಸ್ ಈಸ್ ಇಂಡಿಪೆಂಡೆಂಟ್, ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಬರ್ಕೊಳ್ಳಿ. ಕನ್ಸಿಡರ್ ಡೆಕ್ ಆಫ್ 52, ಇ ಅಂದ್ರೇನು, ಎಫ್ ಅಂದ್ರೇನು, ದೆನ್ ಪ್ರೊಬ್ಯಾಬಿಲಿಟಿ, ದೇರ್ ಪ್ರಾಡಕ್ಟು. ಇದನ್ನು ಬರೆದ್ರೆ ನಿಮಗೆ ಇವು ಏನಾಗುತ್ತೆ, ಇಟ್ ಈಸ್ ಎ ಇಂಡಿಪೆಂಡೆಂಟ್, ಇ ಆ್ಯಂಡ್ ಇ ಎಫ್ ಆರ್ ಇಂಡಿಪೆಂಡೆಂಟ್ ಅಂತ ಆಗುತ್ತೆ. ಹಾಗಾದರೆ ಒಂದು ನೋಟ್ ಬರ್ಕೊಳ್ಳಿ, ಏನಂತ, ಇಂಡಿಪೆಂಡೆಂಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ ನೋಡಿ. 2 ಈವೆಂಟ್ಸ್ ಇ ಆ್ಯಂಡ್ ಎಫ್ ಆರ್ ಸೆಟ್ ಟು ಬಿ ಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಲ್ಲ ಅಂದರೆ ಡಿಪೆಂಡೆಂಟ್. ಯಾವಾಗ ಅದನ್ನು ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಇವೆರಡು ಈಕ್ವಲ್ ಆಗಲಿಲ್ಲ ಅಂದರೆ. ಇವೆರಡು ಈಕ್ವಲ್ ಆಗಲಿಲ್ಲ ಅಂದರೆ ಅದನ್ನೇ ನಾವು ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ನಾವು ಯು ಸಿ ಇಂಡಿಪೆಂಡೆಂಟ್ ಆ್ಯಂಡ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಇಂಟರ್ಸೆಕ್ಷನ್ ಏನು ಎಂಟಿ. ಬಟ್ ಇಂಡಿಪೆಂಡೆಂಟ್ ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಎರಡು ಒಂದೇ ಅಲ್ಲ, ಬೇರೆ ಬೇರೆ. ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಡು ನಾಟ್ ಹ್ಯಾವ್ ದಿ ಸೇಮ್ ಮೀನಿಂಗ್. ಎರಡು ಬೇರೆ ಬೇರೆ ಮೀನಿಂಗ್ ಅನ್ನೋದು ಗೊತ್ತಾಗಬೇಕು. ನೀವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೂ ಅದೇ, ಇಂಡಿಪೆಂಡೆಂಟ್ ಅದೇ ಅಂತ ಅನ್ಕೋಬಾರ್ದು. ಇದ್ರದ್ದು ಅರ್ಥನೇ ಬೇರೆ, ಅದರದ್ದು ಅರ್ಥನೇ ಬೇರೆ. ಗೊತ್ತಾಯ್ತಲ್ವಾ? ಸೊ ಅದೇ ರೀತಿ ಮೂರನೇದು, 3 ಈವೆಂಟ್ಸ್ ಎ ಬಿ ಸಿ ಆರ್ ಸೆಟ್ ಟು ಬಿ ಮ್ಯೂಚುವಲಿ ಇಂಡಿಪೆಂಡೆಂಟ್ ಇಫ್. ಯಾವ ಮೂರು ಮ್ಯೂಚುವಲಿ ಇಂಡಿಪೆಂಡೆಂಟ್ ಆದರೆ ವಿ ಕ್ಯಾನ್ ರೈಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. ಪ್ರೊಬ್ಯಾಬಿಲಿಟಿ ಆಫ್ ಬಿ ಸಿ ಇದ್ದರೆ ಎ ಇಂಟು ಸಿ, ಸಾರಿ ಬಿ ಇಂಟು ಸಿ, ತಪ್ಪಾಗಿದೆ, ಬಿ ಇಂಟು ಸಿ ಬರ್ಕೊಳ್ಳಿ. ದಿಸ್ ಈಸ್ ಬಿ, ಬಿ ಇಂಟು ಸಿ. ಹಾಗೆ ಬಿ ಇಂಟು ಸಿ ಇಲ್ಲಿದೆ. ಓಕೆ, ಯಾವುದೋ ಒಂದು ತಪ್ಪಾಗಿದೆ ನೋಡಿ. ಬಿ ಇಂಟು ಸಿ ಇಲ್ಲಿ ಬರೆದಿದ್ನಲ್ಲ, ಇದು ಎ ಆಗಬೇಕು, ಸಾರಿ ಇದು ಎ ಆಗಬೇಕು. ಎ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಸಿ. ಕರೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಕನ್ಕ್ಲೂಡ್ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು probability of A into probability of B into probability of C ಅಂತ ಬರುತ್ತೆ. ಇದನ್ನೇ ವಿ ಕಾಲ್ಡ್ ಆಸ್ ಎ ಮಲ್ಟಿಪ್ಲಿಕೇಶನ್ ಥೀರಮ್ ಅಂತ ಕರಿತೀವಿ. ಎರಡಿರಲಿ ಅಥವಾ ಮೂರಿರಲಿ, ಇದನ್ನೇ ನಾವು ಮಲ್ಟಿಪ್ಲಿಕೇಶನ್ ಥೀರಮ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಈಗಿದ್ರ ಮುಂದುವರೆದಂಗೆ ನೋಡೋಣ, ಒಂದಷ್ಟು ಪ್ರಾಬ್ಲಮ್ನ ನೋಡೋಣ. ಈಗ ನೋಡಿ, a fair coin and an unbiased die are tossed. ಒಂದು ಫೇರ್ ಕಾಯಿನ್ನು ಒಂದು ಅನ್ಬಯಾಸ್ಡ್ ಡೈನ ಟಾಸ್ ಮಾಡ್ತೀವಿ. ಲೆಟ್ ಎ ಬಿ ದಿ ಈವೆಂಟ್ ಬರಿತಾ ಹೋಗಬೇಕು ಜೊತೆಲೆ. ಎ ಬಿ ದಿ ಈವೆಂಟ್ ಎಡ್ ಅಪಿಯರ್ಸ್ ಆನ್ ದಿ ಕಾಯಿನ್. ಎ ಅಂದರೆ ಎಡ್ ಅಪಿಯರ್ಸ್ ಆನ್ ದಿ ಕಾಯಿನ್ ಅಂತ ಆಯಿತು. ಹಾಗೆ ಬಿ ಅಂದರೆ ಏನು ಅಂತ ನೋಡೋಣ. ಆ್ಯಂಡ್ ಬಿ ಬಿ ದಿ ಈವೆಂಟ್ 3 on the die. Check whether A and B are
ಇಂಡಿಪೆಂಡೆಂಟ್ ಈವೆಂಟ್ಸ್ ಆರ್ ನಾಟ್. ಎ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಈವೆಂಟ್ ಹೌದೋ ಅಲ್ವೋ ಅಂತ ನೀವು ಚೆಕ್ ಮಾಡಿ ಅಂತ ಕೇಳಿದ್ದಾರೆ. ಗೊತ್ತಾಯ್ತಲ್ವಾ? ಸೊ ನೋಡಿ, ನಮಗೆ ಒಂದು ಕಾಯಿನ್ನು ಒಂದು ಡೈ ಎರಡೂ ಎಸ್ತ್ರೆ ಏನೆಲ್ಲ ಸ್ಯಾಂಪಲ್ ಪಾಯಿಂಟ್ ಬರ್ಬೋದು ಅನ್ನೋದು ನಾನು ಹೇಳ್ತೀನಿ. ನೋಡಿ, ಎಡ್ ಬಿದ್ದು ಕಾಯಿನಲ್ಲಿ 1 ಬರ್ಬೋದು, ಡೈಸಲ್ಲಿ ಎಡ್ ಬಿದ್ದು 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಅಥವಾ ಟೈಲ್ ಬಿದ್ದು 1 2 3 4 5 6 ಇಷ್ಟೇ ಬರೋಕ್ಕೆ ಸಾಧ್ಯ ಇರೋದು. 12 ಪಾಸಿಬಿಲಿಟಿ. ಗೊತ್ತಾಯ್ತಲ್ವಾ? ಹಾಗಾದರೆ ನಮಗೆ ಮೊದಲನೇದು ಏನು ಹೇಳುತ್ತಪ್ಪ? ಏನು? ಎ ಬಿ ದಿ ಈವೆಂಟ್ ಎಡ್ ಅಪಿಯರ್ಸ್ ಇನ್ ದಿ ಕಾಯಿನ್. ಎಡ್ ಅಪಿಯರ್ಸ್ ಬರೋ ಅಂಥದ್ದೇನೋ H1 H2 H3 H4 H5 H6. ಹಾಗಾದರೆ ಪ್ರೊಬ್ಯಾಬಿಲಿಟಿ ಎಷ್ಟಾಯಿತು? 6/12 1/2. ಹಾಗೆ ಎರಡನೇದೇನು? ಬಿ ಅಂದರೆ 3 ಅಪಿಯರ್ಸ್ ಇನ್ ದಿ ಡೈಸ್ನಲ್ಲಿ 3 ಬರೋ ಅಂಥದ್ದು H3 T3 ಎರಡೇ. ಸೊ ಅಲ್ಲಿಗೆ ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಏನಾಯಿತು? 2/12, ದಟ್ ಈಸ್ 1/6. ಅದು 1/2, ಇದು 1/6. ಈಗ ನೋಡೋಣ, ಎ ಇಂಟರ್ಸೆಕ್ಷನ್ ಬಿನಲ್ಲಿ ಕಾಮನ್ ಇರೋದು ಯಾವ್ದು ನೋಡಿ? H3 ಮಾತ್ರ. ಆಗ H3 ಪ್ರೊಬ್ಯಾಬಿಲಿಟಿ ಏನು? ಎ ಇಂಟರ್ಸೆಕ್ಷನ್ ಬಿದು 1/12. ಹೌದಲ್ವಾ? ಹಾಗಾದರೆ ನಾವು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ is equal to 1/12, that is same as 1/2 into 1/6. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ. therefore A and B are independent event, ಅಥವಾ ಸಿಂಪ್ಲಿ ವಿ ಕ್ಯಾನ್ ಸೇ ದಟ್ ಇಂಡಿಪೆಂಡೆಂಟ್ ಅಂತ. ನೋಡಿ, ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಹಾಗೆ ಇನ್ನೊಂದಿದೆ ನೋಡೋಣ. ಇನ್ನೊಂದೇನಿದೆ? ಎ ಡೈ ಮಾರ್ಕ್ಡ್ 1 2 3 ಇನ್ ರೆಡ್. ನೋಡಿ, ಡೈನಲ್ಲಿ 6 ಫೇಸ್ ಇರುತ್ತೆ. ಅದರಲ್ಲಿ ಫಸ್ಟ್ 1 2 3 ಅನ್ನೋ ಫೇಸ್ಗಳಿಗೆ ರೆಡ್ ಮಾರ್ಕ್ ಮಾಡಿ. ಆ್ಯಂಡ್ 4 5 6 ಇನ್ ಗ್ರೀನ್. 4 5 6 ಇರೋದಕ್ಕೆ ಗ್ರೀನ್ ಮಾರ್ಕ್ ಮಾಡಿ. ಈಸ್ ಟಾಸ್ಡ್, ಲೆಟ್ ಎ ಬಿ ದಿ ಈವೆಂಟ್, ದಿ ನಂಬರ್ ಈಸ್ ಈವನ್. ಎ ಬಿ ದಿ ಈವೆಂಟ್, ದಿ ನಂಬರ್ ಈಸ್ ಈವನ್. ಆ್ಯಂಡ್ ಬಿ ಬಿ ದಿ event, the number is red. The number is red. And A and B are independent ಅಂತ ಕೇಳ್ತಾರೆ. ನೋಡಿ, ಕಾಯಿನನ್ನು ಟಾಸ್ ಮಾಡಿದಾಗ ನಮಗೆ ಬರೋ ಸಾಧ್ಯತೆ ಇರೋದು 1 2 3 4 5 6. ಅದರಲ್ಲಿ ಫಸ್ಟ್ 3 ರೆಡ್ ಅವು, ನೆಕ್ಸ್ಟ್ 3 ಗ್ರೀನ್ ಅವು. ಹೌದಲ್ವಾ? ಈಗ ಮೊದಲನೇದು ಎ ಈವನ್ ನಂಬರ್ ಅಂತ ಇದೆ, 2 4 6. ಬಿ ರೆಡ್ ಅಂತ ಇದೆ, ರೆಡ್ ಬರೋವು ಯಾವವು? 1 2 3 ಮಾತ್ರ. ಹೌದಲ್ವಾ? ದೆನ್ ಎ ಇಂಟರ್ಸೆಕ್ಷನ್ ಬಿ ತೊಗೊಂಡ್ರೆ ಓನ್ಲಿ 2 ಕಾಮನ್ ಇದೆ, ಹಾಗೆ 2. ಸೊ ಈಗ ಪ್ರೊಬ್ಯಾಬಿಲಿಟಿ ಬರೀನಾ? ಪ್ರೊಬ್ಯಾಬಿಲಿಟಿ ಆಫ್ ಎ 3/6, 3/6, ದಟ್ ಈಸ್ 1/2. ಪ್ರೊಬ್ಯಾಬಿಲಿಟಿ ಆಫ್ ಬಿ, ದಟ್ ಈಸ್ ಆಲ್ಸೋ 3/6, 1/2. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 1/6. ಸೊ therefore ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ನೋಡಿ ಇವೆರಡು ಮಲ್ಟಿಪ್ಲೈ ಮಾಡಿ ನೋಡಿ 1/4 ಬರ್ತಾ ಇದೆ. ಬಟ್ ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ಇಂಟರ್ಸೆಕ್ಷನ್ 1/6. ಸೊ ಇವೆರಡು ನಾಟ್ ಈಕ್ವಲ್ ಆಗಿದೆ. ದಸ್ ಎ ಆ್ಯಂಡ್ ಬಿ ಆರ್ ನಾಟ್ ಇಂಡಿಪೆಂಡೆಂಟ್ ಅಥವಾ ಡಿಪೆಂಡೆಂಟ್ ಅಂತ ಬರೀತೀವಿ. ಹಾಗೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ 10 11 12 ಪೇಜ್ ನಂಬರ್ 544 ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅವನ್ನ ವರ್ಕೌಟ್ ಮಾಡಿ. ಗೊತ್ತಾಯ್ತಾ? ಅವನ್ನ ವರ್ಕೌಟ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಇದೇ ಥರದ್ದು. ಅರ್ಥ ಆಯ್ತಾ? ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್. ನೋಡಿ, ಇನ್ನೂ ಇದೆ. ಇಫ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು 3/5, ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು 1/5, ಫೈಂಡ್ ಎ ಇಂಟರ್ಸೆಕ್ಷನ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್. ನೋಡಿ, ಇದು 1 ಮಾರ್ಕ್ಸಿನ ಪ್ರಶ್ನೆ. ಇದು ಎಷ್ಟು ಮಾರ್ಕ್ಸಿಗೆ? 1 ಮಾರ್ಕ್ಸಿಗೆ ಪ್ರಶ್ನೆ. 10ನೇ ಕ್ವೆಶನ್ನು 1 ಮಾರ್ಕ್ಸಿಗೆ ಮೊದಲು ಮಾಡಿದ್ನಲ್ಲ ಆ ಥರ ಪ್ರಶ್ನೆ. ಏನಂತ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಇಫ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು 3/5, ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು 1/5, ಫೈಂಡ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂತ ಇದೆ.
ಹಾಗಾದರೆ ನಮ್ಮ ಉತ್ತರ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಹೇಳಿ? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಎ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎ ಏನು ಆ್ಯಂಡ್ ಬಿ ಏನು ಅಂತ ನೋಡ್ಕೊಳ್ಳಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಮತ್ತು ಬಿನ ನೋಡಿದರೆ ವಿ ಆರ್ ಗೆಟಿಂಗ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ 3/5 ಆ್ಯಂಡ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ 1/5. ಅವರ ಆನ್ಸರ್ ಈಸ್ 3/25. ನೋಡಿ, ಇದನ್ನು ನಿಮ್ಮ ಎಕ್ಸಾಮ್ನಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ. ನಾನು ಅಲ್ಲೇ ಹೇಳಿದ್ದೆ 1 ಮಾರ್ಕ್ಸ್ಗೆ ಇನ್ನೂ ಬೇರೆ ಥರ ಕೇಳ್ತಾರೆ ಅಂತ. ಈ ಥರದ ಪ್ರಶ್ನೆಗಳನ್ನ 1 ಮಾರ್ಕ್ಸಿಗೆ ಕೇಳ್ತಾರೆ, ನೆನ್ಪಿಟ್ಕೋಬೇಕು ನೀವು. ಗೊತ್ತಾಯ್ತಾ? ಸೊ ಫಾರ್ 1 ಮಾರ್ಕ್ಸ್ ನಿಮಗೆ ಈ ಥರ ಪ್ರಶ್ನೆಗಳು ಬರುತ್ತೆ. ಗೊತ್ತಾಯ್ತಾ? ಈಗ ನೆಕ್ಸ್ಟು ನಾವು ಇನ್ನೊಂದು ರಿಸಲ್ಟ್ ನೋಡೋಣ. ಗಿವನ್ ದಟ್ ದಿ ಈವೆಂಟ್ಸ್ ಎ ಆ್ಯಂಡ್ ಬಿ ಆರ್ ಸಚ್ ದಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 1/2, probability of A union B is equal to 3/5 and probability of B is equal to P. Find P if they are ಒಂದೇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಎರಡನೇದು ಇಂಡಿಪೆಂಡೆಂಟ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆದಾಗ ಏನಾಗುತ್ತೆ, ಇಂಡಿಪೆಂಡೆಂಟ್ ಆದಾಗ ಏನಾಗುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿ ಭಾಳ ಸಿಂಪಲಾಗಿ ಮಾಡಿದ್ದೀವಿ. ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 0 ಆಗುತ್ತೆ. ಹಂಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಎ ಯೂನಿಯನ್ ಬಿ 3/5 ಆ್ಯಂಡ್ ಎ ಈಸ್ 1/2. ಪಿ ಬಿಕಮ್ಸ್, ಈ ಕಡೆ ಕಳಿಸಿ ಸಿಂಪ್ಲಿಫೈ ಮಾಡಿದರೆ ಯು ಕ್ಯಾನ್ ಸಿ 3/5 ಈಸ್ ಈಕ್ವಲ್ ಟು 1/2 ಪ್ಲಸ್ ಪಿ ಅಂತ ಇದೆ. ಆರ್ ಪಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 3/5 ಮೈನಸ್ 1/2 ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ ತೆಗೆದ್ರೆ ಇಟ್ ಈಸ್ 6 ಮೈನಸ್ 5, ದಿಸ್ ಇಸ್ 10. ಅಲ್ಲಿಗೆ 1/10 ಆಗುತ್ತೆ. ಇಟ್ ಬಿಕಮ್ಸ್ 1/10. ಹಾಗೆ ಇಟ್ ಈಸ್ ಇಂಡಿಪೆಂಡೆಂಟ್ ಆದರೆ ಏನಾಗುತ್ತೆ ಅಂತ ನೋಡಿ. probability of A union B is equal to probability of A plus probability of B ಮೈನಸ್ ಇಂಟರ್ಸೆಕ್ಷನ್ ಇರೋ ಜಾಗಕ್ಕೆ probability of A ಇಂಟು B ಮಾಡಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡಿ 3/5 ಈಕ್ವಲ್ ಟು 1/2 ಪ್ಲಸ್ ಪಿ ಮೈನಸ್ 1/2 ಇಂಟು ಪಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಪಿ ಇಸ್ ಈಕ್ವಲ್ ಟು 1/5 ಅಂತ ನಮಗೆ ಉತ್ತರ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ ಇನ್ನೂ ಮಾಡ್ಬೋದು. ನಾವು ಇನ್ನುಳಿದ ಪ್ರಾಬ್ಲಮ್ಗಳನ್ನ ಮುಂದಿನ ಕ್ಲಾಸಲ್ಲಿ ಮಾಡೋಣ. ಇಲ್ಲಿವರೆಗೂ ನೀಟಾಗಿ ನೋಟ್ಸನ್ನ ಕಂಪ್ಲೀಟ್ ಮಾಡಿ. ಓಕೆ, ಥ್ಯಾಂಕ್ ಯು.